ಹಾಯ್ ಎಲ್ರಿಗೂ. ಇವತ್ತು ಈ ಪೆಟ್ಟಿಗೆ ಏನು ತೋರಿಸ್ತಾ ಇದ್ದೇನೆ ಅಂತ ನಿಮ್ಗೆ ಅನಿಸಿರ್ಬೋದು. ನಾನು ಆಲ್ರೆಡಿ ಹೆಡ್ಲೈನ್ ಹಾಕಿದ್ದೇನಲ್ವ, ಏನು ಅಂತ ಕ್ಯಾಪ್ಚರ್ ಮಾಡಿದ್ದೇನೆ. ಹೌದು, ಇದು ನೋಡಿ ಏನು ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಎಂತ ಗೊತ್ತುಂಟಾ. ನಮ್ಮ ಮನೆಯಲ್ಲಿ ಮೊಜಂಟಿ ಜೇನು ಅಂತ ಹೇಳ್ತೇವಲ್ಲ, ಅದು ಇತ್ತು. ಅದರ ಬಗ್ಗೆ ಅದನ್ನು ತೆಗೆಯುವುದನ್ನೆಲ್ಲ ತೋರಿಸುವ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಬೇಕು, ಹಾಗೆ ಶೇರ್ ಕೂಡ ಮಾಡಿ. ಹಾಯ್ ಎಲ್ರಿಗೂ, ಆಶಾರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಮೇಲೆ ಮನೆಯವರ ಅಣ್ಣ ಬಂದು ಮೊಜಂಟಿ ಪೆಟ್ಟಿಗೆ ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ತೆಗೆದು ನೋಡುವನ, ಜೇನು ಇವಾಗ ಸಿಗ್ತದೆ ಅಂತ ಹೇಳಿದರು. ಹಾಗೆ ಆಯಿತು ಅಂತ ಹೇಳಿದೆವು. ನಿನ್ನೆ ಬಂದೊಂದು ಆಲ್ರೆಡಿ ತೆಗೆದಿದ್ರು, 2 ಪೆಟ್ಟಿಗಿತ್ತು ನಮ್ಮಲ್ಲಿ. ಆದರೆ ನಾನು ಆವಾಗ ಇರಲಿಲ್ಲ, ಅದಕ್ಕೆ ಇದನ್ನಾದರೂ ವೀಡಿಯೋ ಮಾಡುವ ಅಂತ ನಾನು ಹೊರಟದ್ದು. ನೋಡಿ, ಈ ಪೆಟ್ಟಿಗೆಯನ್ನು ತಕ್ಕೊಂಡು ಮೊದಲಿಗೆ ಅದಕ್ಕೆ ಏನು ಬರೆದು ಎಲ್ಲ ಜಾಗ ಉಂಟಲ್ಲ ಮೊಜಂಟಿ ಹೋಗಲಿಕ್ಕೆ ಬರಲಿಕ್ಕೆಲ್ಲ, ಆ ಜಾಗದಲ್ಲಿ ಒಂದು ಡಬ್ಬವನ್ನು ಇಟ್ಟು ಈ ರೀತಿ ಟಕ 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 ಮಾಡಬೇಕು. ಅಂದರೆ ಫಸ್ಟ್ ಬರುವ ಅಟ್ಯಾಕ್ ಮಾಡುವ ಮೊಜಂಟಿ ಜೇನೇನಿರ್ತದೆ ಅದು ಬರ್ತದೆ. ನೋಡಿ ಯಾವ ರೀತಿ ಬರ್ತಾ ಉಂಟು ಡಬ್ಬದೊಳಗೆ. ನೋಡಿ ಈ ರೀತಿ ಒಂದು ಡಬ್ಬ ತಕ್ಕೊಂಡು ನಾವು ಅದರ ಬಾಯಿಗಿಟ್ಟರೆ ಸಾಧಾರಣ ಅದೆಲ್ಲ ಇದರಲ್ಲಿ ಒಮ್ಮೆದು ಸಿಗ್ತದೆ ನಮಗೆ. ಇದು ಏನು ಎಂತ ಆಗೋದಿಲ್ಲ. ನಾವು ಆ ಬಾಟ್ಲಿಗೆ ಹೋಲೆಲ್ಲ ಮಾಡಿರ್ತೇವೆ, ಅದಕ್ಕೆ ಗಾಳಿಗೆಲ್ಲ ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಸುಸ್ತಾಗಿರ್ತದೆ ಲಾಸ್ಟಿಗೆ, ನಮ್ಮದೆಲ್ಲ ಕೆಲಸ ಆಗೋದು ಸ್ವಲ್ಪ ಸುಸ್ತಾಗಿರ್ತದೆ ಅಷ್ಟೇ. ನೋಡಿ ಹೇಗೆ ಬರ್ತಾ ಉಂಟು ನೋಡಿ. ಇದು ಏನಂದರೆ ಫಸ್ಟ್ ಅಟ್ಯಾಕ್ ಮಾಡುವ ಮೊಜಂಟಿ ಅಂತ, ಹಾಗೆ ಅಂತೇಳಿ ಇದು ಕಚ್ಚುವುದಿಲ್ಲ ಆಯಿತಾ. ಇದನ್ನು ಆರಾಮದಲ್ಲಿ ತೆಗಿಲಿಕ್ಕಾಗ್ತದೆ. ಇದರ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಆಯಿತು, ಯಾವ ರೀತಿ ಇದರ ಬೇರೆ ಒಕ್ಕಲು ಮಾಡೋದು ಅದೆಲ್ಲ ನಮಗೆ ನೋಡಲಿಕ್ಕೆ ಆಗ್ತದೆ. ನೋಡಿ ಇವರು ಈ ರೀತಿ ತೆಗಿತಾ ಇದ್ದಾರೆ. ಸ್ವಲ್ಪ ಡಬ 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 ಮಾಡುವಾಗ ಒಮ್ಮೆ ಬರ್ತಾ ಇರ್ತದೆ. ಸ್ವಲ್ಪ ಕಡಿಮೆ ಆದಾಗ ಮತ್ತೆ ಬಿಟ್ಟು ಅದನ್ನು ಮುಚ್ಚಳ ಹಾಕಿ ಈ ರೀತಿ ಇಟ್ಟರೆ ಆಯಿತು. ಅದಾದ ನಂತರ ಮೆಲ್ಲ ಈಗ ಆ ಪೆಟ್ಟಿಗೆದು ನೋಡಿ ಯಾವ ರೀತಿ ಹೋಲ್ ಮಾಡಿಟ್ಟಿದ್ದಾರೆ ನೋಡಿ. ಅವರು ತುಂಬ ಈ ರೀತಿ ಮಾಡಿದ್ದಾರೆ, ಒಕ್ಕಲು ಮಾಡಬೇಕು ಅಂತ ಅದರದ್ದು. ಈಗ ಈ ಪೆಟ್ಟಿಗೆಯನ್ನು ಮೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಅದು ಚಂದ ಗಮ್ ಹಾಕಿ ಆಲ್ರೆಡಿ ಇದು ಟೈಟ್ ಮಾಡಿರ್ತದೆ. ನೋಡಿ ಇದನ್ನು ತೆಗೆದಾಗ ಹೇಗೆ ಉಂಟು ನೋಡಿ, ಅದರ ಅರಶಿನ ಹಾಗೆ ಅದರ ಮೊಟ್ಟೆ, ಅದಾದ ನಂತರ ಜೇನು ನೋಡಿ. ಇದರ ಮೊಟ್ಟೆ ಅಂತ ಅನಿಸ್ತದೆ. ಹೌದು, ನನಗೂ ಅಷ್ಟು ಅದರ ಬಗ್ಗೆ ಮಾಹಿತಿ ಇಲ್ಲ. ಅವರು ತೆಗಿತಾ ಇದ್ರಲ್ಲ, ಅವರೆಂತ ಮಾಡಿದ್ದಾರೆ, ಅಲ್ಲಿ ಮನೆಯಿಂದ ಪೆಟ್ಟಿಗೆ ತಂದಿದ್ದರು, ಅದಕ್ಕೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈ ಸೈಡ್ ಇರೋದೆಲ್ಲ ಜೇನು. ಈ ಮೊಜಂಟಿ ಜೇನು ತುಂಬ ಒಳ್ಳೆಯದು ನಮಗೆ, ಆರೋಗ್ಯ ದೃಷ್ಟಿಯಿಂದ ಸಹ ಒಳ್ಳೆಯದು. ಇದೀಗ ಏನು ಮಾಡ್ತಿರೋದು ಗೊತ್ತುಂಟ, ರಾಣಿ ಜೇನನ್ನು ಹಿಡಿತಾ ಇರೋದು. ಈ ರಾಣಿ ಜೇನು ಏನಂದರೆ ಹಾರೋದಿಲ್ಲ, ಸ್ವಲ್ಪ ದೊಡ್ಡ ಇರ್ತದೆ ಇದ್ದದ್ರಲ್ಲಿ. ಅದನ್ನು ತೆಗೆದು ಈ ಪೆಟ್ಟಿಗೆಗೆ ಹಾಕಿದ್ದು ನೋಡಿ, ನಿಮಗೆ ತೋರಿಸ್ತೇನೆ ನೋಡಿ. ಒಂದು ಸ್ವಲ್ಪ ದೊಡ್ಡದಾಗಿ ಉಂಟು ನೋಡಿ, ಅದುವೇ ರಾಣಿ ಜೇನು. ಅದು ಆಚೆಚೆ ಹೋಗೋದು ಮಾತ್ರ, ಹಾರೋದಿಲ್ಲ. ಹಾಗಾಗಿ ನಮಗೆ ಅದನ್ನು ನೋಡಿದ ತಕ್ಷಣ ತೆಗಿಲಿಕ್ಕೆ ಆಗ್ತದೆ. ಮತ್ತು ತುಂಬ ರಾಣಿ ಜೇನು ಇರ್ತದೆ ಹೇಳ್ತಾರೆ, ಆದರೆ ನಮಗೆ ಅದು ಒಂದೇ ಕಂಡದ್ದು. ಇದೆಲ್ಲ ಜೇನು ನೋಡಿ. ಅದು ಪೆಟ್ಟಿಗೆ ತಂದಿದ್ದರು, ಅದಕ್ಕೆ ಮೇಲೆ ಕೆಳಗಿದಕ್ಕೆ ಹಾಕಿಟ್ಟಿದ್ರು. ಮೇಲೆದನ್ನು 2 ಇದು ಮಾಡಿದರು, ಕೆಳಗೆ ಸ್ವಲ್ಪ ಮೊಟ್ಟೆ ಇಟ್ಟು ಮೇಲೆ ಸ್ವಲ್ಪ ಜೇನನ್ನು ಹಾಕಿ ಈ ರೀತಿ ಇಟ್ಟಿದ್ದಾರೆ. ಅಂದರೆ ಅವರಿಗಿನ್ನು ನೆಕ್ಸ್ಟ್ ಅದು ಬೇಕು ಜೇನಾಗಲಿಕ್ಕೆ, ಅವರ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಈ ರೀತಿ ಮಾಡಿಟ್ಟಿದ್ರು ಅವರು. ಅದರ ಗಮ್ಮೆಲ್ಲ ಸ್ವಲ್ಪ ಈ ರೀತಿ ಬಾಯಿ ಹತ್ರ ಎಲ್ಲ ಹಾಕಿಡಬೇಕು. ಅದಾದ ನಂತರ ಇಲ್ಲಿ ನೋಡಿ, ಈ ಪೆಟ್ಟಿಗೆ ಜೇನು ಸ್ವಲ್ಪ ಅರಿತಾ ಉಂಟು. ಇದನ್ನಿನ್ನು ತೆಗೆಯುವ ಕೆಲಸ ನೋಡಿ. ನಾವು ಮೊದಲೇ ಒಂದು ಪಾತ್ರಕ್ಕೆ ಬಟ್ಟೆ ಹೀಗೆ ಹಾಕಿಟ್ಟಿದ್ದೆವು, ಅದಕ್ಕೆ ಇನ್ನು ಆ ಜೇನನ್ನು ತೆಗೆದ್ರೆ ನಮಗೆ ಜೇನು ಸಿಗ್ತದೆ. ಇದೇನಂದರೆ ಇದರಲ್ಲಿ ತುಂಬ ಜೇನು ಸಿಕ್ಕಿದೆ. ಅವರಿಗೆ ಕೂಡ ನೋಡಿ ಆಶ್ಚರ್ಯ ಆಯಿತು, ಇಷ್ಟು ಜೇನು ಇರುವುದಿಲ್ಲ, ಸ್ವಲ್ಪ ಸಿಕ್ಕೋದು ಅಂತ. ನನಗಂತೂ ಅದರ ಬಗ್ಗೆ ಗೊತ್ತಿಲ್ಲ. ಇದರಲ್ಲಿ ನಮಗೆ 1 ಲೀಟರು 200 ಗ್ರಾಮಷ್ಟು 200 ml ಅಷ್ಟು ಜೇನು ಸಿಕ್ಕಿದೆ. ತುಂಬ ಚೆನ್ನಾಗಿರ್ತದೆ ಈ ಜೇನು. ಮತ್ತು ಈ ಜೇನನ್ನು ಅವುಗಳು ಯೂಸ್ ಮಾಡೋದಿಲ್ಲ, ಹಾಗಾಗಿ ನಮಗೆ ಜೇನು ಆಗಿ ಸಿಕ್ಕೋದು. ಯಾವಾಗ ಬೇಕಾದ್ರೂ 1 ವರ್ಷದಲ್ಲಿ ತೆಗಿಲಿಕ್ಕಾಗ್ತದೆ. ಅದೇ ಮೊಜಂಟಿ ಜೇನುಗಳು ಈ ಜೇನನ್ನು ಕುಡಿಯೋದಿಲ್ಲ, ಹಾಗಾಗಿ ಪೂರ್ತಿ ಜೇನು ನಮಗೆ ಸಿಗ್ತದೆ. ಇದು ಮದ್ದಿಗೆಲ್ಲ ತುಂಬ ಒಳ್ಳೆಯದು, ತುಂಬ ರೇಟ್ ಉಂಟು ಈ ಜೇನಿಗೆ. ನಮಗೆ ಇನ್ನೊಂದು ಪೆಟ್ಟಿಗೆ ಮತ್ತು ಈ ಪೆಟ್ಟಿಗೆಯಲ್ಲಿ ಸೇರಿ 2 ಲೀಟರಷ್ಟು ಜೇನು ಸಿಕ್ಕಿದೆ ನಮಗೆ. ಇದರಲ್ಲಿ ನೋಡಿ ಯಾವ ರೀತಿ ಉಂಟು ಜೇನು ಅಂತ. ಇದು ಜೇನು ಕಚ್ಚುವುದಿಲ್ಲ, ಅಂದರೆ ಪಾಪದ ಜೇನುಗಳು ಸ್ವಲ್ಪ ತಲೆ ಹತ್ರ ಎಲ್ಲ ಬಂದು ಕೂತ್ಕೊಳ್ತದೆ ಅಂತ ಬಿಟ್ಟರೆ ತುಂಬ ಕಚ್ಚುವುದಿಲ್ಲ, ಏನಿಲ್ಲ.
ಇದನ್ನು ಸುಲಭವಾಗಿ ನಮಗೆ ಇದನ್ನು ಕಲ್ತ್ರೆ ಉಂಟಲ್ಲ ಈ ಕೃಷಿಯನ್ನು ಮಾಡ್ಬೋದು. ಆದರೆ ನಾವು ಇದಕ್ಕೆ ಹೋಗಲಿಲ್ಲ, ಇದ್ದದ್ದು ಸಾಕು ಅಂತೇಳಿ ಇದೇ ಪೆಟ್ಟಿಗೆಯನ್ನು ವಾಪಸ್ ನಾವು ಸೆಟ್ ಮಾಡಿ ಇಡುವ ಅಂತ ಇದು ಮಾಡಿದೆವು. ಹಾಗೆ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಇಷ್ಟಪಟ್ಟಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ. ನೋಡಿ ಈಗ ಜೇನನ್ನೆಲ್ಲ ತೆಗಿತಾ ಇದ್ದೇವೆ. ಅವರ ಮನೆಯಲ್ಲಿ ತುಂಬ ಜೇನು ಪೆಟ್ಟಿಗೆ ಆದಷ್ಟು ಮಾಡಿದ್ದಾರೆ. ಅದಕ್ಕೆ ಜೇನು ಒಕ್ಕಲು ಬೇಕಲ್ಲ, ಆವಾಗ ಈ ರೀತಿ ಇದನ್ನು ತಗೊಂಡ್ರೆ ಬೇರೆ ಬೇರೆ ಒಕ್ಕಲು ಮಾಡಲಿಕ್ಕೆ ಆಗ್ತದಂತೆ. ಅದರ ಮೊಟ್ಟೆ ಎಲ್ಲ ಸ್ವಲ್ಪ ತಗೊಂಡೋಗ್ಬೇಕು. ನಮಗೆ ಇದರಲ್ಲಿದ್ದದೇ ಸಾಕಾಗ್ತದೆ. ನಾವು ಬಾಟ್ಲಲ್ಲೆಲ್ಲ ಹಾಕಿಟ್ಟಿದ್ದೇವಲ್ಲ, ಆ ಜೇನನ್ನೇ ಇದಕ್ಕೆ ವಾಪಸ್ಸು ಕಳಿಸಿದರೆ ನಮಗೆ ಇದೇ ಪೆಟ್ಟಿಗೆ ಯೂಸ್ ಆಗ್ತದೆ. ನಾವು ಬೇರೆ ಎಲ್ಲ ಒಕ್ಕಲು ಮಾಡಲಿಕ್ಕೆ ಹೋಗಲಿಲ್ಲ, 2 ಉಂಟು ಸಾಕದುವೆ ಅಂತ. ಇಷ್ಟು ಜೇನು ಸಿಕ್ಕುದೇ ಅಪರೂಪ ಅಂತ ಹೇಳಿದ್ರು ಅವರು. ಇದು ಪೆಟ್ಟಿಗೆ ಸ್ವಲ್ಪ ದೊಡ್ಡದಿತ್ತು ನಮ್ಮದು, ಹಾಗಾಗಿ ನಮಗೆ ಸ್ವಲ್ಪ ಜೇನು ಜಾಸ್ತಿ ಸಿಕ್ಕಿದೆ ನೋಡಿ. ಇದನ್ನು ದಿನ 1 ಚಮಚ ಎಲ್ಲ ತಕ್ಕೊಳ್ತಾ ಇದ್ದರೆ ತುಂಬ ಒಳ್ಳೆಯದು. ಶೀತ ಕೆಮ್ಮೆಲ್ಲ ಆದಾಗ ಕಾಳು ಮೆಣಸಿಗೆಲ್ಲ ಇದನ್ನು ಸೇರಿಸಿ ತಗೊಳ್ಬೇಕು. ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಈ ಜೇನು. ಏನು ಕೆಮಿಕಲ್ ಇಲ್ಲದೆ ನಮಗೆ ಪ್ರಕೃತಿಯಿಂದಲೇ ಸಿಕ್ಕಿದಂಥ ಈ ಜೇನು. ಈಗೆಲ್ಲ ಕೆಲಸ ಆಯಿತು, ಜೇನೆಲ್ಲ ತೆಗೆದಾಯಿತು. ಇನ್ನು ಅದನ್ನು ನಾವು ಇದು ಮಾಡಬೇಕು, ವಾಪಸ್ ಪೆಟ್ಟಿಗೆಯನ್ನು ಸೆಟ್ ಮಾಡಿ ಇಡಬೇಕು. ಹಾಗೆ ಕ್ಲೀನೆಲ್ಲ ಮಾಡ್ತಾ ಇದ್ದಾರೆ ಅವರು. ನೋಡಿ ಅದರಲ್ಲಿ ಸ್ವಲ್ಪ ಮೊಟ್ಟೆ ಎಲ್ಲ ಉಂಟು ಈಗ. ಮತ್ತು ಅದರ ಗಮ್ಮನ್ನು ತೆಗೆದು ಈ ರೀತಿ ಅದು ಯಾವ ಜಾಗದಲ್ಲಿ ಹೋಗಿ ಬಂದು ಮಾಡ್ತಿತ್ತು ಅಲ್ಲಿಗೆ ಇಡಬೇಕು. ಅದು ಯಾಕೆ ಅಂತ ಕೇಳಿದೆ, ಅದಕ್ಕೆ ಅದಕ್ಕೆ ಅಂಟಿಸ್ಲಿಕ್ಕೆ ಆಗಿರ್ಬೋದು ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಅಲ್ಲ, ಅದಕ್ಕೆ ಪರಿಮಳ ಬರಬೇಕಲ್ಲ, ಅದರದ್ದೇ ಇದು ಅಂತೇಳಿ ಹಾಗೆ ಹಾಕೋದು ಅಂತ ಹೇಳಿದರು. ಮತ್ತು ಅದು ಗಮ್ಮನ್ನು ತಾನಾಗಿ ಅದು ಇದು ಮಾಡ್ಕೊಳ್ತದೆ. ನೋಡಿ ಯಾವ ರೀತಿ ಹಾರ್ತಾ ಉಂಟು ಅಂತ. ತುಂಬ ಪಾಪದ ಜೇನು ಇದು. ಇದನ್ನು ಕೃಷಿ ರೀತಿ ಮಾಡಿ, ಅಂದರೆ ಬೇರೆಯವರು ಸೇಲ್ ಮಾಡಲಿಕ್ಕೆ ಅಂತೆಲ್ಲ ಮಾಡಿ ತುಂಬ ಹಣವನ್ನು ಗಳಿಸ್ತಾರೆ. ನಾವು ವಾಪಸ್ ಅದನ್ನು ಕ್ಲೋಸ್ ಮಾಡಿ ಇನ್ನು ಮೊದಲಿದ್ದ ಜಾಗದಲ್ಲೇ ಇಡಲಿಕ್ಕೆ ಹೋದೆವು. ತಲೆಗೆ ಈ ರೀತಿ ಬಟ್ಟೆ ಯಾಕೆ ಹಾಕೋದಂದರೆ ಅದು ತಲೆಯಲ್ಲೆಲ್ಲ ಕೂತ್ರೆ ಬೇಗ ಬಿಡುವುದಿಲ್ಲ, ಕಚ್ಚಿಡ್ದಾಗೆ ಇರ್ತದೆ. ಅದಕ್ಕೋಸ್ಕರ ತಲೆಗೆಲ್ಲ ಟೊಪ್ಪಿ ಅಥವಾ ಏನಾದ್ರು ಬಟ್ಟೆ ಎಲ್ಲ ಹಾಕಿ ನಾವು ಈ ಕೆಲಸವನ್ನು ಮಾಡಿದರೆ ಒಳ್ಳೆಯದು. ನಮ್ಮಲ್ಲಿ ಈ ಸೈಡಲ್ಲೊಂದು ಆ ಸೈಡಲ್ಲೊಂದು ಪೆಟ್ಟಿಗೆ ಇತ್ತು. ಆ ಸೈಡಲ್ಲೊಂದು 800 ml ಸಿಕ್ಕಿತ್ತು, ಇದರಲ್ಲಿ ನಮಗೆ 1200 ml ಸಿಕ್ಕಿತ್ತು. ಹಾಗೆ ಟೋಟಲಾಗಿ ನಮಗೊಂದು 2 ಲೀಟ್ರಷ್ಟು ಮಜಂಟಿ ಜೇನು ಸಿಕ್ಕಿದೆ. ನೀವು ಸಹ ಇದರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಇದನ್ನು ಮಾಡ್ಬೋದು ಮನೆಯಲ್ಲೇ ಸುಲಭವಾಗಿ. ಈ ರೀತಿ ಒಂದು ಪೆಟ್ಟಿಗೆಯನ್ನು ಮಾಡಿಕೊಂಡು, ಅಥವಾ ಮೊದಲೆಲ್ಲ ಬಿದಿರಿನ ಇದರಲ್ಲಿ ಮಾಡ್ತಿದ್ರು, ಈಗೆಲ್ಲ ಪೆಟ್ಟಿಗೆ ಕೇಳಿದರೆ ಈ ರೀತಿ ಮಾಡಿ ಕೊಡ್ತಾರೆ. ಅದನ್ನು ಮಾಡಿ ಒಂದು ಒಕ್ಕಲಲ್ಲಿದಾದರೂ ಸಿಕ್ಕಿದರೆ ತಗೊಂಡು ಬಂದಿಟ್ಟರೆ ಆರಾಮದಲ್ಲಿ ನಮಗೆ ಮನೆಯಲ್ಲಿ ಮಜಂಟಿ ಜೇನು ಯೂಸ್ ಮಾಡ್ಕೊಳ್ಬೋದು. ಮತ್ತು ಅದು ಗೋಡೆಯ ಹೋಲೆಲ್ಲ ಇದ್ದರೆ ಅಲ್ಲಿ ಕೂಡ ಕಟ್ಟಿಕೊಳ್ತದೆ, ಆದರೆ ನಮಗೆ ತೆಗಿಲಿಕ್ಕೆಲ್ಲ ಕಷ್ಟ ಅಲ್ಲ. ಇದು ನೋಡಿ ಅವರು ಇಲ್ಲಿ ಇಟ್ಟು ಹೋಗಿದ್ರು ಸ್ವಲ್ಪ ಹೊತ್ತು ಸೇರಲಿ ಅದಕ್ಕೆ ಜೇನುಗಳೆಲ್ಲ ಬಂದು ಅಂತ. ಇದು ಅವರ ಮನೆಗೆ ಕೊಂಡೋಗೋ ಪೆಟ್ಟಿಗೆ. ಇಲ್ಲೀಗ ಜೇನನ್ನು ತೆಗಿತಾ ಇದ್ದಾರೆ ಇವರು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದೇನೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನೆಕ್ಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿರುವ ಜೇನು ಸಿಕ್ಕಿದೆ ನೋಡಿ. ಇಷ್ಟು ಜೇನು ನಮಗೆ ಸಿಕ್ಕಿತ್ತು ಇದರಿಂದ. ಅದಾದ ನಂತರ ನಿನ್ನೆ ದಿನ ತೆಗೆದಿದ್ದ ಜೇನನ್ನು ಕೂಡ ನಾನು ಅದಕ್ಕೆ ಸೇರಿಸಿದೆ ನೋಡಿ. ಈ ಒಂದು ಡಬ್ಬದಲ್ಲಿ ಇಷ್ಟು ಜೇನು ಸಿಕ್ಕಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.